ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮಳೆ ಮತ್ತು ಪ್ರವಾಹಕ್ಕೆ ತತ್ತರಿಸಿ ಹೋಗಿದೆ ಉತ್ತರ ಕರ್ನಾಟಕ. ನೆರೆ ಸಂತ್ರಸ್ತರ ಸಮಸ್ಯೆ ಆಲಿಸೋಕೆ ಬಿಜೆಪಿ ಈಗ ಮುಂದಾಗ್ತಾ ಇದೆ. ಆ ಮೂಲಕ ರಾಜ್ಯ ಸರ್ಕಾರಕ್ಕೆ ಟಾಂಗ್ ಕೊಡೋದಕ್ಕೆ ಬಿಜೆಪಿ ಈಗ ಪ್ಲಾನ್ ಅನ್ನು ರೂಪಿಸಿದೆ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಪ್ರವಾಸ ಮಾಡೋಕ್ಕಿಂತ ಮುಂಚೆ ಬಿಜೆಪಿ ಪ್ರವಾಸಕ್ಕೆ ಹೊರಟಿದೆ. ಇವತ್ತು ಮತ್ತೆ ನಾಳೆ ಬಿಜೆಪಿ ನಾಯಕರು ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದ ತಂಡ ಇವತ್ತು ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಹೊರಡ್ತಾರೆ. ಇವತ್ತು ಬೆಳಗಾವಿ, ನಾಳೆ ವಿಜಯಪುರದಲ್ಲಿ ನೆರೆ ಪ್ರವಾಸವನ್ನು ಹಮ್ಮಿಕೊಂಡಿದ್ದಾರೆ. ಬೆಳಗಾವಿಯ 4 ಕಡೆಗಳಲ್ಲಿ ಬಿಜೆಪಿ ನಿಯೋಗ ಇವತ್ತು ಪರಿಶೀಲನೆಯನ್ನ ಮಾಡುತ್ತೆ. ಬೆಳಗಾವಿ ಜಿಲ್ಲೆಗೆ ನಾಳೆ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿ ಕೊಡ್ತಾ ಇದ್ದಾರೆ. ಅದಕ್ಕೂ ಮುಂಚೆ ಇವತ್ತೇ ಬಿಜೆಪಿಯವರು ಹೋಗ್ತಾ ಇದ್ದಾರೆ. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಬಸ್ ನಿಲ್ದಾಣ ಉದ್ಘಾಟನೆಗೆ ಹೋಗ್ತಾ ಇರೋದು ಸಿಎಂ, ನೆರೆ ಪರಿಹಾರ ಅಥವಾ ನೆರೆಯ ವೀಕ್ಷಣೆಗೆ ಅಲ್ಲ. ಸೊ ಹಾಗಾಗಿ ಬಿಜೆಪಿ ಕೂಡ ಇದನ್ನೇ ಇಟ್ಕೊಂಡು ಈಗ ಹರಿಹಾಯ್ತಾ ಇದೆ. ಸಿಎಂಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಉದ್ಘಾಟನೆ ಮಾಡೋದಕ್ಕೆ ಇಲ್ಲಿಗೆ ಬರೋದಕ್ಕಾಗತ್ತೆ. ನೆರೆ ಬಂದಿದೆ, ಅವ್ರಿಗೆ ಬಂದು ಅಲ್ಲಿ ಮಾತನಾಡಿ ಜನರಿಗೆ ಒಂದು ಭರವಸೆಯನ್ನು ನೀಡಬೇಕು, ಪರಿಹಾರವನ್ನು ನೀಡಬೇಕು. ಅದನ್ನು ಬಿಟ್ಟು ಇವರು ಕಾರ್ಯಕ್ರಮಗಳ ಉದ್ಘಾಟನೆಗೆ ಬರ್ತಾ ಇದ್ದಾರೆ ಅಂತ ಹೇಳ್ತಾ ಬಿಜೆಪಿ ಈಗ ಹರಿಹಾಯ್ತಾ ಇದೆ. ಸೊ ಹಾಗಾಗಿನೇ ಇವತ್ತೇ ಬೆಳಗಾವಿ ಪ್ರವಾಸವನ್ನು ಬಿಜೆಪಿ ಈಗ ಹಮ್ಮಿಕೊಂಡಿದೆ. ನಾಳೆನೂ ಕೂಡ ತಮ್ಮ ಪ್ರವಾಸವನ್ನು ಮುಂದುವರಿಸ್ತಾರೆ. ನಾಳೆ ವಿಜಯಪುರದಲ್ಲಿ ನೆರೆಯ ಪರಿಸ್ಥಿತಿಯನ್ನು ವೀಕ್ಷಿಸಲಿದೆ ಬಿಜೆಪಿಯ ನಿಯೋಗ. ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಕಿರಣ್ ಹನಿಯಡ್ಕ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಈಗ ಬಿಜೆಪಿಯ ಪ್ಲಾನ್ ಏನಿದೆ ಇವತ್ತು ಮತ್ತೆ ನಾಳೆ ಬಿಜೆಪಿ ಪ್ರವಾಸವನ್ನು ಹಮ್ಮಿಕೊಳ್ತಾ ಇರುವಂಥದ್ದು? ಹಾಗೆ ಕಾಂಗ್ರೆಸ್ ಸರ್ಕಾರ ಸಿಎಂ ಸಿದ್ದರಾಮಯ್ಯ ಅವರಿಗೆ ನೇರ ವಿರೋಧ ವ್ಯಕ್ತಪಡಿಸೋದಕ್ಕೆ, ಫೈಟ್ ಕೊಡೋದಕ್ಕೆ ಮುಂದಾಗಿದೆ ಅಂತ ಅನ್ಸುತ್ತೆ. ಯಾವ ರೀತಿಯಾಗಿ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡಿದೆ ಈಗ ಬಿಜೆಪಿ? ರೆಹಮಾನ್, ಬಿಜೆಪಿ ಮಳೆ ಹಾನಿಯ ಪರಿಸ್ಥಿತಿಯನ್ನು ಅವಲೋಕನ ಮಾಡುವಂತ ನಿಟ್ಟಿನಲ್ಲಿ 2ನೇ ಹಂತದ ಪ್ರವಾಸವನ್ನ ಇವತ್ತು ಹಮ್ಮಿಕೊಂಡಿದೆ. ಇವತ್ತು ಬೆಳಗಾವಿ ಮತ್ತು ನಾಳೆ ವಿಜಯಪುರ ಜಿಲ್ಲೆಗಳಲ್ಲಿ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದ ಸುಮಾರು 10 ಜನರ ಬಿಜೆಪಿ ನಾಯಕರ ತಂಡ ಭೇಟಿಯನ್ನು ಕೊಟ್ಟು ಅಲ್ಲಿನ ಪರಿಸ್ಥಿತಿಗಳನ್ನು ಅವಲೋಕನ ಮಾಡಲಿದೆ. ಇದಕ್ಕೂ ಮುನ್ನ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಮತ್ತು ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಿಜೆಪಿ ಮೊದಲ ತಂಡದಲ್ಲಿ ಪ್ರವಾಸವನ್ನು ನಡೆಸಿ ಪರಿಸ್ಥಿತಿಯನ್ನ ವೀಕ್ಷಣೆಯನ್ನು ಮಾಡಿತ್ತು. ಇವತ್ತು 2ನೇ ತಂಡವಾಗಿ ಇವತ್ತು ಪರಿಶೀಲನೆಯನ್ನು ಮಾಡ್ತಿದ್ದಾರೆ. ಪ್ರಮುಖವಾಗಿ ನಾಳೆ ಮುಖ್ಯಮಂತ್ರಿಗಳು ಬೆಳಗಾವಿ ಜಿಲ್ಲೆಗೆ ಭೇಟಿ ನೀಡುವಂತಹ ಹಿನ್ನೆಲೆಯಲ್ಲಿ ಅದಕ್ಕೂ ಮುನ್ನವೇ ಬಿಜೆಪಿ ತಂಡ ಭೇಟಿಯನ್ನ ಕೊಟ್ಟು ಅಲ್ಲಿನ ಪರಿಸ್ಥಿತಿ ಏನಿದೆ ಅನ್ನುವಂಥದ್ದನ್ನ ವೀಕ್ಷಣೆ ಮಾಡಿ ರಾಜ್ಯ ಸರ್ಕಾರ ಯಾವುದೇ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಬಿಂಬಿಸುವಂತಹ ಒಂದು ಪ್ರಯತ್ನವನ್ನ ಬಿಜೆಪಿ ಮಾಡ್ತಾ ಇದೆ. ಮೊದಲ ತಂಡದ ಪ್ರವಾಸದಲ್ಲೂ ಕೂಡ ಮುಖ್ಯಮಂತ್ರಿಗಳು ಭೇಟಿ ನೀಡುವ ದಿನವೇ ಬಿಜೆಪಿ ತಂಡವು ಕಲಬುರಗಿ ಜಿಲ್ಲೆ, ಯಾದಗಿರಿ ಜಿಲ್ಲೆಯಲ್ಲಿ ಭೇಟಿಯನ್ನು ಕೊಟ್ಟಿತ್ತು. ಅದೇ ರೀತಿ ನಾಳೆ ಮುಖ್ಯಮಂತ್ರಿಗಳು ಬೆಳಗಾವಿ ಜಿಲ್ಲೆಗೆ ಭೇಟಿ ನೀಡ್ತಾರೆ ಅನ್ನುವಂತ ಮಾಹಿತಿ ಇದೆ. ಹೀಗಾಗಿ ಅದಕ್ಕೂ ಮುನ್ನವೇ ಬಿಜೆಪಿ ತಂಡ ಭೇಟಿಯನ್ನು ಕೊಟ್ಟು ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸುವಂತ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿದೆ. ಅಂದ್ರೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ತಕ್ಷಣಕ್ಕೆ ಕೈಗೊಂಡಂತಹ ಕ್ರಮಗಳು ಮತ್ತು ಈ ಸರ್ಕಾರ ಕೈಗೊಳ್ಳುತ್ತಿರುವಂತಹ ಕ್ರಮಗಳು ಎರಡನ್ನೂ ಕೂಡ ಆ ಒಂದು ಭೇಟಿಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ತುಲನೆಯನ್ನ ಮಾಡಿ ಅಲ್ಲಿ ಜನರ ಮುಂದಿಡುವಂತಹ ಒಂದು ಪ್ರಯತ್ನವನ್ನು ಕೂಡ ಬಿಜೆಪಿ ಮಾಡ್ತಾ ಇದೆ. ಓಕೆ, ಥ್ಯಾಂಕ್ ಯು ಕಿರಣ್.